ಹಲೋ ಗೈಸ್, ನಾನಿವತ್ತು ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೀನಿ ಪ್ರಿನ್ಸಸ್ ಚಾರ್ಮ್ ಸ್ಕೂಲ್ ಅನ್ನೋ ಮೂವಿನ. ಈ ಮೂವಿ ತುಂಬಾ ಸಕ್ಕತ್ತಿದೆ. ಲೆಟ್ಸ್ ಸ್ಟಾರ್ಟ್. ಸೊ ನಾವು ಮೊದಲಿಗೆ ನೋಡ್ತೀವಿ ಎಮಿಲಿ ಅನ್ನೋ ಕ್ಯಾರೆಕ್ಟರ್. ಅವಳು ಬಂದುಬಿಟ್ಟು ಬ್ಲೇರ್ನ ತಂಗಿಯಾಗಿರ್ತಾಳೆ. ಬ್ಲೇರ್ ಒಂದು ಕೆಫೆಯಲ್ಲಿ ವರ್ಕ್ ಮಾಡ್ತಿರ್ತಾಳೆ. ಸೊ ಬ್ಲೇರ್ ಎಮಿಲಿ ಜೊತೆ ಮಾತಾಡ್ತಿರ್ತಾಳೆ. ಎಮಿಲಿ ಒಂದು ಪ್ರಿನ್ಸಸ್ ಚಾರ್ಮ್ ಸ್ಕೂಲ್ನ ಲಾಟ್ರಿ ಟಿಕೆಟ್ ಶೋವನ್ನು ನೋಡ್ತಾ ಇರ್ತಾಳೆ. ಆ್ಯಂಡ್ ಅವಳು ತುಂಬ ಜಾಸ್ತಿ ಎಕ್ಸೈಟೆಡ್ ಆಗಿರ್ತಾಳೆ. ಯಾಕೆ ಅಂತ ನಿಮಗೆ ಮುಂದೆ ಗೊತ್ತಾಗ್ತದೆ. ಸೊ ಬ್ಲೇರ್ ಅವಳ ಜೊತೆ ಆಟ ಆಡಲಿಕ್ಕೆ ಶುರು ಮಾಡ್ತಾಳೆ. ಆ್ಯಂಡ್ ನಾವು ನೋಡ್ತೀವಿ ಇವರಿಬ್ಬರ ಮಧ್ಯೆ ಇರೋ ಒಂದು ಗ್ರೇಟ್ ಕೆಮಿಸ್ಟ್ರಿನ. ಇವರಿಬ್ಬರ ಒಂದು ಮಧ್ಯೆ ಇರೋ ಗ್ರೇಟ್ ಕೆಮಿಸ್ಟ್ರಿ ಎಷ್ಟು ಚೆಂದ ಇದೆ ಅಂದರೆ ನಾವು ಅದನ್ನು ನೋಡಿ ಎಂಜಾಯ್ ಮಾಡ್ತೀವಿ. ಸೊ ನಾವು ನೋಡ್ತೀವಿ ಬ್ಲೇರನ್ನು ಅವಳ ಅಮ್ಮನ ಜೊತೆ ಮಾತಾಡೋದು. ಅಮ್ಮಗೆ ಕಾಲು ನೋವು ಇರ್ತದೆ. ಸೊ ಹಾಗಾಗಿ ಬ್ಲೇರ್ ಎಲ್ಲ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ತಗೊಂಡಿರ್ತಾಳೆ. ಸೊ ಅವಳು ಒಂದು ನೋಡ್ತಾಳೆ ಆ ಶೋನ. ಆ್ಯಂಡ್ ಅಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ ಈ ಒಂದು ಲಾಟ್ರಿಯಲ್ಲಿ ಯಾರು ವಿನ್ ಆಗ್ತಿದ್ದಾರೆ ಅಂತ. ಸೊ ಇಲ್ಲಿ ಟೀಚರನ್ನು ನೋಡ್ತೀವಿ. ಆ್ಯಂಡ್ ಇನ್ನೊಂದು ಕ್ಯಾರೆಕ್ಟರ್ ನೋಡ್ತೀವಿ, ಡ್ಯಾಮಿ. ಸೊ ಇವಳು ಬಂದುಬಿಟ್ಟು ವಿಲನ್ ಈ ಮೂವಿತ್ತು. ಸೊ ಡ್ಯಾಮಿ ಅವಳ ಮಗಳನ್ನು ಬರಲಿಕ್ಕೆ ಹೇಳ್ತಾಳೆ. ಆ ಕ್ಯಾರೆಕ್ಟರ್ ಬಂದುಬಿಟ್ಟು ಡೇನಿಯಲ್. ಸೊ ಡೇನಿಯಲ್ ಬಂದು ಓದಿ ಹೇಳ್ತಾಳೆ ಬ್ಲೇರ್ ಅಂತ. ಬ್ಲೇರಿಗೂ ಇಲ್ಲಿ ಶಾಕ್ ಆಗುತ್ತೆ. ಏನಾಗ್ತಾಯಿದೆ ಅಂತ ಗೊತ್ತಾಗಲ್ಲ. ಆ್ಯಕ್ಚುಲಿ ಅವಳ ತಂಗಿ ಸೀಕ್ರೆಟಾಗಿ ಹೆಸರು ಬರೆದಿರ್ತಾಳೆ. ಸೊ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದು ಬ್ಲೇರನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಎಮಿಲಿಗೆ ಮತ್ತು ಎಮಿಲಿಯ ಅಮ್ಮಂಗೆ ತುಂಬ ಜಾಸ್ತಿ ಖುಷಿಯಾಗುತ್ತೆ. ಆ್ಯಂಡ್ ಅವ್ರ ಮನಸ್ಸಲ್ಲಿ ಅನ್ಕೋತಾರೆ, ನೀನು ಯಾವಾಗಲೂ ಪ್ರಿನ್ಸೆಸ್ ಆಗಿರ್ತೀಯ ಅಂತ. ಸೊ ಇಲ್ಲಿ ಬ್ಲೇರ್ ಅಲ್ಲಿ ಇದ್ದ ಒಂದು ಕಾಫಿನ ಕುಡಿಲಿಕ್ಕೂ ಕಷ್ಟಪಡ್ತಾಳೆ. ಸೊ ಒಟ್ರಾಶ್ ಹೇಳಬೇಕಾದ್ರೆ ಅವಳು ಇಲ್ಲೇ ತುಂಬ ಜಾಸ್ತಿ ಅಡೌಟ್ ಮಾಡ್ತಿರ್ತಾಳೆ. ಅವಳು ಯೋಚನೆ ಮಾಡ್ತಾಳೆ, ಇಲ್ಲೇ ನಾನು ಇಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ದೀನಿ, ಇನ್ನು ಅಲ್ಲಿಗೆ ಹೋಗಿ ಏನು ಮಾಡ್ತೀನಿ ಅಂತ ಅವಳು ಯೋಚನೆ ಮಾಡ್ತಿರ್ತಾಳೆ. ಆ್ಯಂಡ್ ಫೈನಲಿ ಆ ಒಂದು ಪ್ರಿನ್ಸಸ್ ಚಾರ್ಮ್ ಸ್ಕೂಲ್ ಬಂದುಬಿಡ್ತದೆ. ಸೊ ಅವಳು ಕೆಳಗೆ ಇಳಿತಾಳೆ. ಬಟ್ ಆ ಒಂದು ವ್ಯಕ್ತಿ ಇಗ್ನೋರ್ ಮಾಡ್ಕೊಂಡು ಹೋಗ್ತಾನೆ. ಆ್ಯಂಡ್ ಇಲ್ಲಿ ನಾವು ನೋಡ್ತೀವಿ ಎಲ್ಲ ಸ್ಟೂಡೆಂಟ್ಸನ್ನು ತುಂಬ ಚೆನ್ನಾಗಿ ಅವರು ರೆಡಿಯಾಗಿರ್ತಾರೆ. ಆ್ಯಂಡ್ ನಮ್ಮ ಬ್ಲೇರ್ಗೆ ಒಂದು ನಾಯಿ ಸಿಗುತ್ತೆ. ಆ್ಯಂಡ್ ನಾಯಿ ಹೆಸರು ಪ್ರಿನ್ಸ್. ಸೊ ಇಲ್ಲಿ ಟೀಚರ್ ಬರ್ತಾರೆ. ಆ್ಯಂಡ್ ಸ್ಟೂಡೆಂಟ್ ಆದ ಬ್ಲೇರ್ಗೆ ಎಲ್ಲ ಇನ್ಫಾರ್ಮೇಷನನ್ನು ಕೊಡ್ತಾರೆ. ಸೊ ಅವರು ಹೇಳೋದನ್ನು ಕೇಳಿದಾಗ ಬ್ಲೇರಿಗೂ ತುಂಬ ಜಾಸ್ತಿ ಇಂಟ್ರೆಸ್ಟ್ ಆಗುತ್ತೆ ಈ ಸ್ಕೂಲ್ ಬಗ್ಗೆ ತಿಳಿಲಿಕ್ಕೆ. ಸೊ ನಾವು ನೋಡ್ತೀವಿ ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರೆ ಇನ್ನೊಂದು ಕಡೆ ಕಲಿತಾ ಇದ್ದಾರೆ. ಸೊ ಒಂದು ವಾರ್ಡ್ರೋಬ್ ಸಿಗುತ್ತೆ. ಆ್ಯಂಡ್ ಒಂದು ಚಿಟ್ಟೆ ಟೈಪ್ ಏನೋ ಸಿಗುತ್ತೆ ನಮ್ಮ ಬ್ಲೇರ್ಗೆ. ಆ್ಯಂಡ್ ಆ ಚಿಟ್ಟೆ ಅವಳಿಗೆಲ್ಲ ಹೇಳ್ತಾ ಇರ್ತಾಳೆ, ಇದೆಲ್ಲ ನೋಡು ಹಾಗೆ ಹಿಂಗೆ ಅಂತ. ಸೊ ಅಲ್ಲಿ ನಾವು ಡೇನಿಯಲನ್ನು ನೋಡ್ತೀವಿ. ಡೇನಿಯಲ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ. ಆ್ಯಂಡ್ ಡೇನಿಯಲ್ ನಮ್ಮ ಬ್ಲೇರ್ ಜೊತೆ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಆ್ಯಂಡ್ ಸುಮ್ಮನೆ ಡೇನಿಯಲ್ಗೆ ಏನೇನೋ ಹೇಳಿ ಅಲ್ಲಿಂದ ಅವಳು ಸೀದಾ ಹೋಗಿಬಿಡ್ತಾಳೆ. ನಮ್ಮ ಬ್ಲೇರ್ಗೆ ಅರ್ಥನೇ ಆಗಲ್ಲ ಇವರೆಂಥ ಜನ ಅಂತ. ಸೊ ಮತ್ತೆ ನಾವು ನೋಡ್ತೀವಿ ಬ್ಲೇರ್ ಆ ಒಂದು ಕರ್ಟನ್ ಒಳಗೆ ಹೋಗಿಬಿಡ್ತಾಳೆ. ಆ್ಯಂಡ್ ಹೊರಗೆ ಬಂದಾಗ ಅವಳೊಂದು ಬ್ಯೂಟಿಫುಲ್ ಯೂನಿಫಾರ್ಮನ್ನು ಹಾಕಿರ್ತಾಳೆ. ಆ ಯೂನಿಫಾರ್ಮ್ ತುಂಬ ಚೆನ್ನಾಗಿ ಕಾಣ್ತಾ ಇರ್ತದೆ ಬ್ಲೇರ್ಗೆ. ಸೊ ನನಗೆ ಈ ಸೀನ್ ತುಂಬ ಜಾಸ್ತಿ ಇಷ್ಟ ಆಯಿತು. ಆ್ಯಂಡ್ ಈ ಒಂದು ಸೀನ್ ಬರ್ತದೆ ನೋಡಿ, ನಾನು ಫೋಟೋ ಹಾಕ್ತೀನಿ. ಪರ್ಸ್ನಲ್ ನನಗೆ ಈ ಸೀನ್ ತುಂಬ ಜಾಸ್ತಿ ಇಷ್ಟ ಆಯಿತು. ನೋಡಿ ಎಂಥ ಸೀನ್ ಮರ ಇದು. ಸೊ ಮತ್ತೆ ಬ್ಲೇರ್ ತನ್ನ ರೂಮ್ಗೆ ಹೋಗ್ತಾಳೆ. ಅಲ್ಲಿ ಇಬ್ಬರು ಫ್ರೆಂಡ್ಸ್ ಪರಿಚಯ ಆಗ್ತಾರೆ. ಒಬ್ಬಳು ಮ್ಯೂಸಿಕನ್ನು ಇಟ್ಕೊಂಡಿರ್ತಾಳೆ, ಇನ್ನೊಬ್ಳು ನಾರ್ಮಲ್ ಆಗಿರ್ತಾಳೆ. ಆ್ಯಂಡ್ ಅವ್ರ ಜೊತೆ ಮಾತಾಡಲಿಕ್ಕೆ ಶುರು ಮಾಡ್ತಾಳೆ ನಮ್ಮ ಬ್ಲೇರ್. ಸೊ ಅಲ್ಲಿಂದ ಅವರು ಒಂದು ಚಿಕ್ಕ ಪಾರ್ಟಿ ಟೈಪ್ ಏನೋ ಹೋಗ್ತಾರೆ. ಆ್ಯಕ್ಚುಲಿ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ಒಂದು ವೆಲ್ಕಮ್ ಪಾರ್ಟಿ ಆಗಿರುತ್ತೆ ಅದು. ಅವ್ರಿಗೆಲ್ರಿಗೂ ಒಂದು ಕಿರೀಟ ಕೊಡ್ತಾರೆ. ಆ್ಯಂಡ್ ಆ ಕಿರೀಟನ ಹಾಕಿದ ಮೇಲೆ ಡ್ಯಾಮಿ ಒಂದು ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ಡೇನಿಯಲ್ ಮತ್ತು ಬ್ಲೇರಿದ್ದು ಗಲಾಟೆ ಆಗುತ್ತೆ. ಆ್ಯಂಡ್ ಆ ಟೈಮಲ್ಲಿ ಫ್ರೆಂಡ್ಸ್ ಅವರು ಕನ್ಸೋಲ್ ಮಾಡ್ತಾರೆ, ಏನೋ ಆಗಲ್ಲ ಟೆನ್ಷನ್ ಮಾಡ್ಕೋಬೇಡ ಅಂತ. ಆಗ ಬ್ಲೇರ್ ಹೇಳ್ತಾಳೆ, ನಾನು ಅವಳಿಗಿಂತ ಪರ್ಫೆಕ್ಟ್ ಆಗ್ತೀನಿ ಅಂತ. ಬಟ್ ಅವಳ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ ನೋಡಿ ಬ್ಲೇರಿಗೆ ತಲೆಬಿಸಿ ಆಗುತ್ತೆ. ಇವಳು ಎಷ್ಟು ಪರ್ಫೆಕ್ಟ್ ಇದ್ದಾಳೆ ಅಂತ. ಈ ಸೀನ್ ಆ್ಯಕ್ಚುಲಿ ಫನ್ನಿ ಇತ್ತು. ಸೊ ನಾವು ಡ್ಯಾಮಿಯನ್ನು ನೋಡ್ತೀವಿ ಕಲಿಸ್ಕೊಡೋದು ಬ್ಯಾಲೆನ್ಸನ್ನು. ಸೊ ಹಾಗೆಯೇ ಬ್ಲೇರ್ ಕೂಡ ಇರ್ತಾಳೆ. ಅವಳ ತಲೆ ಮೇಲೆ ಪುಸ್ತಕ ಇಟ್ಕೊಳ್ತಾಳೆ, ಕಷ್ಟಪಟ್ಟು ಬ್ಯಾಲೆನ್ಸ್ ಮಾಡ್ತಿರ್ತಾಳೆ. ಅಲ್ಲಿಗೆ ಡೇನಿಯಲ್ ಬಂದು ಏನೋ ಹೇಳಿದ ಕಾರಣ ಅವಳು ಬಿದ್ದುಬಿಡ್ತಾಳೆ. ಬಿದ್ದ ಮೇಲೆ ಅಲ್ಲಿಗೆ ಬಂದ ಡ್ಯಾಮಿ ಬೈಲಿಕ್ಕೆ ಶುರು ಮಾಡ್ತಾಳೆ. ಆ್ಯಂಡ್ ಅವಳ ಮುಖ ನೋಡಿ ಇವಳು ಸುಮ್ಮನಾಗ್ಬಿಡ್ತಾಳೆ. ಸೊ ಡೇನಿಯಲ್ ಹೇಳ್ತಾಳೆ, ಏನಾಯಿತು ಅಮ್ಮ ಅಂತ. ಸೊ ಡೇನಿಯಲ್ಗೆ ಸ್ವಲ್ಪ ಅನುಮಾನ ಕೂಡ ಬರುತ್ತೆ ಆ ಟೈಮಲ್ಲಿ. ಹೊರಗಡೆ ಮಳೆ ಬರ್ತಾ ಇದೆ. ಬಟ್ ನನಗೆ ಈ ವಿಡಿಯೋ ಶೂಟ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಎನಿವೇಸ್ ಈಗ ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಡ್ಯಾಮಿ ಸ್ವಲ್ಪ ಬೈತಾಳೆ ಬ್ಲೇರ್ಗೆ. ಸೊ ಹಾಗಾಗಿ ಅವಳು ಬೇಜಾರಲ್ಲಿ ಕೂತಿದ್ದಾಗ ಎಮಿಲಿಯ ಗಿಫ್ಟ್ ಬರುತ್ತೆ. ಎಮಿಲಿ ಅಂದರೆ ಬ್ಲೇರ್ನ ತಂಗಿ. ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ ಅವಳು. ಸೊ ಅವಳು ಗಿಫ್ಟ್ ನೋಡಿ ಬ್ಲೇರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಆ್ಯಂಡ್ ಟೀಚರ್ ಜೊತೆ ಮಾತಾಡಲಿಕ್ಕೆ ಶುರು ಮಾಡ್ತಾಳೆ. ಆ್ಯಂಡ್ ಟೀಚರ್ ಹೇಳ್ತಾರೆ, ನೀನು ಟೆನ್ಷನ್ ಮಾಡಬೇಡ, ನಾನು ನಿಂಗೆ ಕಲಿಸ್ಕೊಡ್ತೀನಿ ಅಂತ. ಸೊ ಈ ಒಂದು ಸೀನ್ ತುಂಬ ಚೆನ್ನಾಗಿದೆ. ಈ ಸೀನಲ್ಲಿ ನಮ್ಮ ಟೀಚರ್ ಅವಳಿಗೆ ಬ್ಯಾಲೆನ್ಸ್ ಹೇಗೆ ಮಾಡೋದು, ಹಾಗೆಯೇ ಕಪ್ಸ್ ಹೇಗೆ ಇಟ್ಕೊಳ್ಳೋದು, ಹಾಗೆ ಉದ್ದ ಚಪ್ಪಲಿಯಲ್ಲಿ ಹೇಗೆ ನಡ್ಕೊಳ್ಳೋದು, ಒಟ್ರಾಶಿ ಹೇಳೋದಾದರೆ ಅವಳನ್ನು ತುಂಬ ಚೆನ್ನಾಗಿ ಒಂದು ಪರ್ಫೆಕ್ಟ್ ಪ್ರಿನ್ಸೆಸ್ ಮಾಡಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡ್ತಾರೆ. ಆ್ಯಂಡ್ ಈ ಸೀನ್ ತುಂಬ ಜಾಸ್ತಿ ಕ್ರೇಜಿ ಇತ್ತು. ಫೈನಲ್ ಆಗಿ ಅವಳು ಕಲಿತಾಳೆ ಹೇಗೆ ಈ ಒಂದು ಬ್ಯಾಲೆನ್ಸನ್ನು ಮಾಡೋದಂತ. ಈ ಮೂವಿ ನನಗೆ ತುಂಬ ಇಷ್ಟ. ಆ್ಯಂಡ್ ಈ ಸೀನ್ಸ್ಗಳೇನು ಬರ್ತದೆ ಕಲಿಸೋದು ತುಂಬ ಜಾಸ್ತಿ ಚೆಂದ ಇದೆ. ಆ್ಯಂಡ್ ಲಾಸ್ಟಾಗಿ ಒಂದು ಪ್ರಿನ್ಸೆಸ್ಸನ್ನು ಡ್ರೆಸ್ ಹಾಕಿ ಡ್ಯಾನ್ಸ್ ಹೇಗೆ ಮಾಡೋದು ಅದು ಕೂಡ ಹೇಳಿಕೊಡ್ತಾಳೆ ನಮ್ಮ ಬ್ಲೇರಿಗೆ ಟೀಚರ್.
ಸೊ ಇಲ್ಲಿ ಡ್ಯಾಮಿ ಸ್ವಲ್ಪ ನಮ್ಮ ಬ್ಲೇರನ್ನು ಟಾರ್ಗೆಟ್ ಮಾಡ್ತಾ ಇರ್ತಾಳೆ. ಆ್ಯಂಡ್ ನಾವು ಇಲ್ಲಿ ನೋಡೋದು ಬ್ಲೇರಿಗೆ ಯಾರು ಪಾರ್ಟ್ನರ್ ಸಿಕ್ಕಿರಲ್ಲ. ಆ್ಯಂಡ್ ಆ ಟೈಮಲ್ಲಿ ಒಬ್ಬ ಹುಡುಗನ ಪರಿಚಯ ಆಗುತ್ತೆ, ದ್ಯಾಟ್ ಈಸ್ ನಿಕೋಲಸ್ ಬಂದು ನಮ್ಮ ಬ್ಲೇರ್ನ ಪಾರ್ಟ್ನರ್ ಆಗ್ತಾರೆ. ಆ್ಯಂಡ್ ಇದರಿಂದ ಡೇನಿಯಲ್ಗೆ ತುಂಬ ಜಾಸ್ತಿ ಸಿಟ್ಟು ಬರ್ತದೆ. ಸೊ ಆ ನಿಕೋಲಸ್ ಬೇಕಂತಲೇ ಬ್ಲೇರ್ ಜೊತೆ ಮಾತಾಡಲಿಕ್ಕೆ ಶುರು ಮಾಡ್ತಾನೆ, ನಿನ್ನ ಹೆಸರೆಂತ, ನೀನೇನು ಮಾಡ್ತಿದ್ಯಾ, ಹಾಗೆ ಹೀಗೆ ಅಂತೆಲ್ಲ. ಸೊ ನಮ್ಮ ಬ್ಲೇರ್ ಕೂಡ ಲೈಟಾಗಿ ಅವನ ಜೊತೆ ಮಾತಾಡ್ತಾಳೆ. ಆ್ಯಕ್ಚುಲಿ ನಿಕೋಲಸ್ ಕ್ಯಾರೆಕ್ಟರ್ದು ಅಷ್ಟು ಸೀನ್ಸ್ ಇಲ್ಲ, ಇದೊಂದೇ ಸೀನ್ ಇದ್ದದ್ದು ಮತ್ತು ಲಾಸ್ಟಿಗೆ ಅವ್ನು ಬರೋದು. ಸೊ ನಾವು ನೋಡ್ತೀವಿ ಇಲ್ಲಿ ಇವರದು ಬ್ಲೇರ್ನವ್ರು ಸ್ನಾನ ಮಾಡಿ ಬಂದಾಗ ಅವ್ರದ್ದು ಬಟ್ಟೆ ಯಾರೋ ಎಲ್ಲ ಹಾಳು ಮಾಡಿರ್ತಾರೆ. ಇದರಿಂದ ಅವರಿಗೆ ತುಂಬ ಜಾಸ್ತಿ ತಲೆಬಿಸಿಯಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಟೀಚರ್ ಎನ್ಕೋತಾರೆ ಮತ್ತು ಈ ಒಂದು ಡ್ಯಾಮ್ ಎನ್ಕೋತಾರೆ ಅವ್ರು ಬರಲ್ಲ ಅಂತ. ಬಟ್ ಅವರು ಅವರ ಯೂನಿಫಾರ್ಮನ್ನು ರೀಕ್ರಿಯೇಟ್ ಮಾಡಿ ಅಲ್ಲಿಗೆ ಬಂದಿರ್ತಾರೆ. ಎಲ್ಲರೂ ಕೂಡ ಶಾಕಲ್ಲಿರ್ತಾರೆ, ಇವರ ಯೂನಿಫಾರ್ಮ್ ಎಷ್ಟು ಚೆಂದ ಇದೆ ಅಂತ. ಆ್ಯಕ್ಚುಲಿ ಈ ಒಂದು ಯೂನಿಫಾರ್ಮ್ ತುಂಬಾ ಚೆನ್ನಾಗಿತ್ತು. ಸೊ ಆಮೇಲೆ ಅಲ್ಲಿಂದ ಹೋಗ್ತಾ ಇರುವಾಗ ಅವರೊಂದು ಪಿಕ್ಚರನ್ನು ಅಬ್ಸರ್ವ್ ಮಾಡ್ತಾರೆ. ಅದರಲ್ಲೊಂದು ಮಗು ಇರುತ್ತೆ. ಆ ಮಗುವನ್ನು ನೋಡಿ ಈ ಮಗು ನಿಂತರ ಇದೆ ಹಾಗೆ ಹಿಂಗೆ ಅಂತೆಲ್ಲ ಅವರು ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಬ್ಲೇರ್ ಹೇಳ್ತಾಳೆ, ಸುಮ್ಮನೆ ಇರು ಮಾರೆ, ಆ ಥರ ಏನಾಗಿರಲ್ಲ, ನಾನು ಪ್ರಿನ್ಸಸ್ ಅಲ್ಲ ಅಂತ. ಬಟ್ ಇಲ್ಲಿ ಡೇನಿಯಲ್ ಬಂದು ಆ ಪಿಕ್ಚರನ್ನು ನೋಡ್ತಾಳೆ. ಆ್ಯಂಡ್ ಅಲ್ಲಿರೋ ಎಲ್ಲ ಒಂದು ಥಿಂಗನ್ನು ಅವಳು ಅಬ್ಸರ್ವ್ ಮಾಡ್ತಾಳೆ. ಆ್ಯಂಡ್ ಅವಳಿಗೆ ಗೊತ್ತಾಗುತ್ತೆ, ಕನ್ಫರ್ಮ್ ಆಗುತ್ತೆ ಬ್ಲೇರೇ ಈ ಒಂದು ಅರಮನೆಯ ರಾಜ್ಕುಮಾರಿ ಅಂತ. ಸೊ ಈ ಟೈಮಲ್ಲಿ ನಾವು ಪ್ರಿನ್ಸನ್ನು ನೋಡ್ತೀವಿ. ಪ್ರಿನ್ಸ್ ಕೂಡ ತುಂಬ ಚೆನ್ನಾಗಿ ಅವಳ ಜೊತೆ ಹೊಂದ್ಕೊಂಡಿರ್ತದೆ. ಸೊ ಬ್ಲೇರ್ ಮತ್ತು ಅವರ ಫ್ರೆಂಡ್ಸ್ ಅವರು ಡಿಸೈಡ್ ಮಾಡ್ತಾರೆ ಈ ಒಂದು ಅರಮನೆ ರಹಸ್ಯನ ಕಂಡು ಹುಡುಕ್ಲೇಬೇಕು ಅಂತ. ಆ್ಯಂಡ್ ಅದಕ್ಕೋಸ್ಕರ ಅವರು ರಾತ್ರಿಯೇ ಅಲ್ಲಿಂದ ಹೋಗ್ಬೇಕಂತಿರ್ತಾರೆ ಹುಡುಕ್ಲಿಕ್ಕೆ ಆ ಒಂದು ಕಿರೀಟನ. ಬಟ್ ಅವ್ರಿಗೆ ಹುಡುಕ್ಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಆ ಟೈಮಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಒಬ್ಬ ವ್ಯಕ್ತಿ ಬಂದು ಅವರ ರೂಮನ್ನು ಚೆಕ್ ಮಾಡಬೇಕು ಅಂತ ಹೇಳ್ತಾನೆ. ಸೊ ಅವರ ರೂಮನ್ನು ಚೆಕ್ ಮಾಡಿದಾಗ ಅವರಿಗೊಂದು ನೆಕ್ಲೆಸ್ ಸಿಗುತ್ತೆ. ಸೊ ಈ ಒಂದು ನೆಕ್ಲೆಸನ್ನು ಇವರೇ ಕದ್ದಿದ್ದು ಬ್ಲೇರ್ ಮತ್ತು ಅವರ ಫ್ರೆಂಡ್ಸ್ ಅವರು ಅಂತ ಡಿಸೈಡ್ ಆಗಿ ಅವರನ್ನು ಕರ್ಕೊಂಡು ಹೋಗ್ತಾರೆ. ಟೀಚರ್ ಕೂಡ ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ನೆಕ್ಲೆಸ್ ಆ ಒಂದು ರೂಮಲ್ಲೇ ಸಿಕ್ಕಿರ್ತದೆ. ಡೇನಿಯಲ್ ಅಲ್ಲಿಗೆ ಬರ್ತಾಳೆ ಆ್ಯಂಡ್ ಹೇಳ್ತಾಳೆ, ನೋಡು ಈ ಒಂದು ಮ್ಯಾಪ್ ಇಟ್ಕೊಂಡು ಹೋಗು, ಆ ಒಂದು ಕ್ರೌನ್ ಸಿಗುತ್ತೆ ಅಂತ. ಸೊ ಬ್ಲೇರಿಗೆ ಅರ್ಥ ಆಗಲ್ಲ ಇವಳು ಯಾಕೆ ಹೆಲ್ಪ್ ಮಾಡ್ತಿದ್ದಾಳೆ ಅಂತ. ಬಟ್ ಡೇನಿಯಲ್ ಇಲ್ಲಿ ಒಳ್ಳೆಯವಳಾಗಿರ್ತಾಳೆ. ಸೊ ಆ ಒಂದು ಮ್ಯಾಪ್ ಇಟ್ಕೊಂಡು ಹೋಗ್ತಾರೆ ಅವರು ಆ ಒಂದು ಏರಿಯಾಗೆ, ಆ ಒಂದು ಪ್ರಿನ್ಸೆಸ್ನ ಒಂದು ಕ್ರೌನನ್ನು ನೋಡಲಿಕ್ಕೆ. ಸೊ ಇಲ್ಲಿ ಅವರಿಗೆ ತುಂಬ ಆಬ್ಸ್ಟೇಕಲ್ ಸಿಗುತ್ತೆ. ಆ್ಯಂಡ್ ಆ ಆಬ್ಸ್ಟೇಕಲ್ಸನ್ನು ಅವ್ರು ದಾಟ್ಕೊಂಡು ಆ ಒಂದು ರೂಮಿಗೆ ಹೋಗ್ತಾರೆ. ಆ್ಯಂಡ್ ಆ ರೂಮಿಗೆ ಹೋಗುವಾಗಲೇ ನಾವು ನೋಡೋದೇನೆಂದರೆ ಒಂದು ಟೀಮ್ ಕೂಡ ಅಲ್ಲಿ ಬಂದಿರ್ತದೆ. ಅದು ಬಂದುಬಿಟ್ಟು ಡ್ಯಾಮಿಯ ಒಂದು ಟೀಮ್ ಬಂದು ಅವರು 3 ಜನನ ಅವರು ಅಲ್ಲೇ ಒಂದು ಬಂದ್ ಮಾಡಿಬಿಡ್ತಾರೆ. ಆ ಕ್ರೌನನ್ನು ಇಟ್ಕೊಂಡು ಹೋಗ್ಬಿಡ್ತಾರೆ. ಸೊ ಇಲ್ಲಿ ನಾವು ನೋಡೋದೇನೆಂದರೆ ಇವ್ರು 3 ಜನ ಆ ಒಂದು ರೂಮಲ್ಲಿ ಸಿಕ್ಕಾಕೊಂಡಿರ್ತಾರೆ. ಅವ್ರಿಗೆ ಹೇಗೆ ಹೊರಗೆ ಹೋಗೋದು ಅಂತ ಗೊತ್ತಿರಲ್ಲ, ಅವ್ರಿಗೆ ಪಾಸ್ವರ್ಡೇ ಗೊತ್ತಿರೋದಿಲ್ಲ. ಸೊ ಡೇನಿಯಲ್ ಇಲ್ಲಿ ತುಂಬ ಜಾಸ್ತಿ ಅಂದರೆ ಟೈಮನ್ನು ಸ್ಪೆಂಡ್ ಮಾಡಲಿಕ್ಕೆ ಟ್ರೈ ಮಾಡ್ತಿರ್ತಾಳೆ, ಯಾಕಂದರೆ ಅವಳು ನಿಜವಾದ ರಾಣಿ ಅಲ್ಲ ಅಂತ ಅವಳಿಗೆ ಗೊತ್ತಿರ್ತದೆ. ಸೊ ಹಾಗಾಗಿ ಇಲ್ಲಿ ಬ್ಲೇರ್ ಬರಬೇಕು ಅಂತ ಅವಳು ಟೈಮ್ ವೇಸ್ಟ್ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಬ್ಲೇರ್ ಮತ್ತು ಬ್ಲೇರ್ನ ಫ್ರೆಂಡ್ಸ್ ಸ್ವಲ್ಪ ತಲೆ ಉಪಯೋಗಿಸಿ ಆ ಬಾಗಿಲನ್ನು ಓಪನ್ ಮಾಡ್ತಾರೆ. ಆ್ಯಂಡ್ ಅಲ್ಲಿಂದ ಹೇಗೋ ಕಷ್ಟಪಟ್ಟು ತಪ್ಪಿಸ್ಕೊಂಡು ಬಂದುಬಿಡ್ತಾರೆ. ಸೊ ನಾವು ನೋಡೋದು ಡೇನಿಯಲ್ನ ಒಂದು ತಲೆಗೆ ಕಿರೀಟ ಬೀಳೋಕ್ಕಿಂತ ಮೊದಲು ಅಲ್ಲಿಗೆ ಬ್ಲೇರ್ ಬಂದಿರ್ತಾಳೆ. ಬ್ಲೇರ್ ಹೇಳ್ತಾಳೆ, ನಾನೇ ಈ ಒಂದು ಅರಮನೆಯ ಪ್ರಿನ್ಸೆಸ್ ಅಂತ. ಸೊ ಯಾರೂ ನಂಬೋದಿಲ್ಲ. ಆ್ಯಂಡ್ ಆ ಟೈಮಲ್ಲಿ ನಾವು ನೋಡೋದೇನೆಂದರೆ ಆ ಕಿರೀಟ ಫೈನಲಿ ಡೇನಿಯಲ್ ಹತ್ರ ಇರ್ತದೆ. ಡೇನಿಯಲ್ ಅವಳ ತಾಯಿ ಕೊಡದೆ ಆ ಕಿರೀಟನ ಬ್ಲೇರಿಗೆ ಕೊಡ್ತಾಳೆ. ಬ್ಲೇರ್ ಆ ಕಿರೀಟನ ಹಾಕಿದ ತಕ್ಷಣ ಅವಳ ಡ್ರೆಸ್ ಏನಿದೆ ಚೇಂಜ್ ಆಗುತ್ತೆ. ಇದರಲ್ಲಿ ಗೊತ್ತಾಗುತ್ತೆ ನಮಗೆ ಅವಳೇ ರಿಯಲ್ ಪ್ರಿನ್ಸೆಸ್ ಅಂತ. ಸೊ ಈ ಒಂದು ಸೀನ್ ತುಂಬಾ ಚೆನ್ನಾಗಿತ್ತು, ನನಗೆ ತುಂಬ ಜಾಸ್ತಿ ಇಷ್ಟ ಆಯಿತು. ಅವಳೊಂದು ಪಿಂಕ್ ಕಲರ್ ಡ್ರೆಸ್ಸನ್ನು ಹಾಕ್ತಾಳೆ ಆ್ಯಂಡ್ ಅವಳು ತುಂಬ ಜಾಸ್ತಿ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇರ್ತಾಳೆ. ಡ್ಯಾಮಿ ಕಿರ್ಚ್ಲಿಕ್ಕೆ ಶುರು ಮಾಡ್ತಾಳೆ ಆ್ಯಂಡ್ ಡ್ಯಾಮಿ ಎಲ್ಲ ಒಪ್ಕೊಂಡ್ಬಿಡ್ತಾಳೆ, ನಾನೇ ಇದಕ್ಕೆಲ್ಲ ಕಾರಣ ಅಂತ. ಸೊ ಅವಳನ್ನು ಜೈಲಿಗೆ ಹಾಕ್ಬಿಡ್ತಾರೆ ಟೀಚರ್. ಸೊ ಟೀಚರ್ ಬಂದು ಬ್ಲೇರ್ ಜೊತೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಬ್ಲೇರ್ ಅಲ್ಲಿ ನಿಂತ್ಕೊಂಡು ಹೇಳ್ತಾರೆ, ನನ್ನ ಒಂದು ಪ್ಯಾಲೇಸ್ನ ಲೇಡಿ ಲಾಯಲ್ ಆಗಿರ್ತಾಳೆ ಡೇನಿಯಲ್. ಸೊ ಡೇನಿಯಲ್ ಹೋಗ್ತಾಳೆ, ನಾನು ಯಾಕೆ, ನಾನು ನಿಮಗೆ ತುಂಬ ಜಾಸ್ತಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಸಿದ್ದೀನಿ ಅಂತ. ಸೊ ಆ ಟೈಮಲ್ಲಿ ಹೇಳ್ತಾರೆ, ನೀನಿಲ್ಲದಿದ್ದರೆ ನಾನು ರಾಣಿ ಆಗ್ತಿರ್ಲಿಲ್ಲ ಅಂತ. ಸೊ ಅವಳಿಗೆ ಕಿರೀಟ ಕೊಡ್ತಾರೆ. ಈ ಸೀನ್ ನನಗೆ ತುಂಬ ಜಾಸ್ತಿ ಇಷ್ಟ ಆಯಿತು. ಸೊ ಅಲ್ಲಿ ನಿಕೋಲಸ್ ಬಂದು ಡ್ಯಾನ್ಸ್ ಮಾಡ್ತೀನಿ ಅಂತ ಕೇಳ್ಕೊತಾನೆ. ಆ್ಯಂಡ್ ಆ ಟೈಮಲ್ಲಿ ಡೇನಿಯಲ್ ಬಂದು, ಪ್ರಿನ್ಸೆಸ್ ನಿಮ್ಮನ್ನು ಯಾರೋ ಭೇಟಿಯಾಗಲಿಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾಳೆ ಡೇನಿಯಲ್. ಸೊ ಅಲ್ಲಿ ಹೋಗಿ ನೋಡಿದಾಗ ಎಮಿಲಿ ಮತ್ತು ತಾಯಿಯಾಗಿರ್ತಾರೆ. ಅವರನ್ನು ಒಳಗೆ ಕರೆಸಿ ಮತ್ತೆ ಅವ್ರ ಜೊತೆ ತುಂಬಾ ಜಾಸ್ತಿ ಚೆನ್ನಾಗಿ ಮಾತಾಡ್ತಾಳೆ. ಆ್ಯಂಡ್ ಇಲ್ಲಿಗೆ ಈ ಒಂದು ಮೂವಿ ಎಂಡ್ ಆಗುತ್ತೆ. ಸೊ ಪರ್ಸ್ನಲಿ ನನಗೆ ಈ ಮೂವಿ ತುಂಬ ಜಾಸ್ತಿ ಇಷ್ಟ. ಆ್ಯಂಡ್ ತುಂಬ ಕಡಿಮೆ ಮೂವಿ ಸಿಗುತ್ತೆ ನಿಮಗೆ, ಅದು ಇಷ್ಟು ಒಳ್ಳೆ ಸ್ಟೋರಿನ ತಗೊಂಡೋಗ್ತದೆ. ಪ್ಲಸ್ ಈ ಒಂದು ಮೂವಿಯ ಆ್ಯನಿಮೇಷನ್ ನೋಡಿ ತುಂಬಾ ಸಖತ್ತಿದೆ ಗೈಸ್. ನೀವು ಆ್ಯಕ್ಚುಲಿ ದೊಡ್ಡ ಸ್ಕ್ರೀನಲ್ಲಿ ನೋಡಿದರೆ ನಿಮಗೆ ತುಂಬ ಜಾಸ್ತಿ ನೀವು ಎಂಜಾಯ್ ಮಾಡ್ತೀರಾ. ಎನಿವೇಸ್ ಐ ಹೋಪ್ ನಿಮಗೆ ಈ ಒಂದು ಎಕ್ಸ್ಪ್ಲನೇಷನ್ ವಿಡಿಯೋ ಇಷ್ಟ ಆಗಿರ್ಬೋದು. ಹೊರಗೆ ಮಳೆ ಬರ್ತಾ ಇದೆ, ನಾನಿಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಗೈಸ್, ಬಾಯ್, ಹ್ಯಾವ್ ಅ ಗುಡ್ ಡೇ.